ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದು ನಿಮಗೆ SLC ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 3ಕ್ಕೆ ವಿಜ್ಞಾನ ವಿಷಯದ ಒಂದು ಮಾಡೆಲ್ ಕ್ವಶನ್ ಪೇಪರು ಆನ್ಸರ್ ಸಹಿತ ನೋಡೋಣ, ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೇರು ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ಗೆ, ಯಾಕಂದರೆ ಇದು ಬೋರ್ಡರ್ ಬಿಟ್ಟಿರುವ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವಶನ್ ಪೇಪರು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು ಕ್ವಶನ್ ಪೇಪರ್ ಇರ್ತದೆ. ಅಷ್ಟಿಲ್ಲದೆ ಇಲ್ಲಿರೋ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ಬೋದು. ಚೆನ್ನಾಗಿ ನೋಡ್ಕೊಂಡು ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು, ಪ್ರತಿಯೊಂದು ಕ್ವಶನ್ ಓದ್ಕೊಂಡು ಹೋಗಿ ಕಂಪ್ಲೀಟ್ ಕ್ವಶನ್ ಪೇಪರ್ ನಿಮಗೆ ಉತ್ತರ ಸಹಿತ ಕೊಡ್ತೀನಿ. ಓಕೆ, ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನಿಮಗರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ನಿಮಗೆ ನಿಮ್ಮೊಂದು SLC ಪೂರ್ವಸಿದ್ಧ ಪರೀಕ್ಷೆ ಮತ್ತು ಆನ್ಯುವಲ್ ಎಕ್ಸಾಮ್ಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ, ಖಂಡಿತ ಅವ್ರಿಗೂ ಶೇರ್ ಮಾಡಿ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡ್ತಾ ಹೋಗೋಣ. ಮಾಡೆಲ್ ಕ್ವಶನ್ ಪೇಪರು ಇದು ಒಂದೇ ಪ್ರಶ್ನೆ ಪತ್ರಿಕೆ, ಇನ್ನು ಕೂಡ 3 ಬಿಟ್ಟಿದ್ದಾರೆ, ಅವನು ಕೂಡ ಚಾನಲ್ ಹಾಕಿರ್ತೀವಿ, ನೋಡ್ಕೊಳ್ಳಿ. ಜೊತೆಗೆ ನಿಮಗೆ 50+ ಅಂಕಗಳ ಪಾಸಿಂಗ್ ಪ್ಯಾಕೇಜ್ ಸಿಗಿರ್ತಾನೆ, ಅದನ್ನ ಓದ್ಕೊಳ್ಳಿ. ಆರಾಮಾಗಿ ಪಾಸ್ ಸಿಗ್ತೀರಿ ಮತ್ತು ಸ್ಕೋರ್ ಕೂಡ ಮಾಡ್ಕೋತೀರ. ಜಸ್ಟ್ ಚಾನಲ್ಗೆ ಹೋಗಿ ವಿಡಿಯೋ ಸಿಗ್ತದೆ. ವಿಷಯ ವಿಜ್ಞಾನ, ಸಬ್ಜೆಕ್ಟು ಸೈನ್ಸು. 1ನೇ ಮೇಲೆ ನಿಮಗೆ ಭಾಗ ಎ ಇರ್ತದೆ. ನಿಮಗೆ ಕ್ವಶನ್ ಪೇಪರು 3 ಭಾಗ ಮಾಡ್ತಾರೆ. ಭಾಗ ಎ, ಭಾಗ ಬಿ, ಭಾಗ ಸಿ ಅಂತ 3 ಭಾಗ ಮಾಡ್ತಾರೆ. ಭಾಗ ಎಯಲ್ಲಿ ಭೌತ ವಿಜ್ಞಾನ, ಭಾಗ ಬಿಯಲ್ಲಿ ರಸಾಯನ ವಿಜ್ಞಾನ, ಭಾಗ ಸಿಯಲ್ಲಿ ಜೀವ ವಿಜ್ಞಾನ ಇರ್ತದೆ. ನೋಡಿ, 1ನೇ ಪ್ರಶ್ನೆ ನೋಡಿ, ಭೂಗೋಳಿಕ ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 2 ಅಂಕ. 1ನೇ ಕ್ವಶನ್ನು, ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದ ಪ್ರತಿಮೆಯನ್ನು ಉಂಟು ಮಾಡಿದೆ. ಹಾಗಾದರೆ ಆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ ಯಾವುದಾಗ್ಬೋದು? ಉತ್ತರ ಆಪ್ಷನ್ ಡಿ, ನಿಮ್ನ ದರ್ಪಣ ಮತ್ತು ಸತ್ಯ ಪ್ರತಿಬಿಂಬ ಆಗ್ತದೆ. ಈ ರೀತಿ ಕ್ವಶನ್ ಬರ್ಬೋದು. ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ, ಸತ್ಯ ಅಲ್ಲ ಮಿಥ್ಯ ಪ್ರತಿಬಿಂಬ. ಈ ಕ್ವಶನ್ ಬರ್ಬೋದು. ಮಾತಾಯ್ತಾ, ಇದೇ ಬರುತ್ತೆ ಹೇಳಲ್ಲ. ಈ ರೀತಿಯ ಕ್ವಶನ್ ನೋಡ್ಕೊಳ್ಳಿ. ಪ್ರಶ್ನೆ 2, ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರವು ಯಾವುದಾಗ್ಬೋದು? ಆಪ್ಷನ್ ಡಿ, ವಿದ್ಯುತ್ ಸಾಮರ್ಥ್ಯ ಸರಿಯಾದ ಉತ್ತರ. ಕ್ವಶನ್ ನಂಬರ್ 3 ನೋಡಿ, 2ನೇ ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. 1 ಅಂಕದ 2 ಪ್ರಶ್ನೆ, ಟೋಟಲಾಗಿ 2 ಅಂಕ, ಪ್ರತಿಯೊಂದು 1 ಅಂಕ. 3ನೇ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆ ಚಿತ್ರವನ್ನು ಬರೆಯಿರಿ. ಪಿಕ್ಸ್ ಕೇಳ್ತಾರೆ. ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ಒಂದು ಚಾರ್ಟ್ ಇದೆ, ಅರ್ಥ ಆಯ್ತಾ? ಚಿಹ್ನೆ ಕೊಟ್ಟಿದ್ದಾರೆ, ಚಿಹ್ನೆ ಚಿತ್ರ ಕೂಡ ಕೊಟ್ಟಿದ್ದಾರೆ, ಚಿಹ್ನೆ ಹೆಸರು ಅಥವಾ ಘಟಕದ ಹೆಸರು ಜೊತೆಗೆ ಅದು ಚಿಹ್ನೆ ಕೊಟ್ಟಿದ್ದಾರೆ. ಆ ಬಾಕ್ಸ್ ನೋಡ್ಕೊಳ್ಳಿ, ಒಂದು ಚಾರ್ಟ್ ಇದೆ. ಆ ಚಾರ್ಟ್ ನೋಡಿದ್ರೆ ಸಾಕು ನಮಗೆ 1 ಮಾರ್ಕ್ಸ್ ಪಿಕ್ಸ್ ಬರ್ತದೆ ನೋಡಿ, ಅರ್ಥ ಆಯ್ತಾ? 2 ಕೇಳ್ತಾರೆ. ಇಲ್ಲಿ ಯಾವ್ದು ಕೇಳಿದ್ರಿ? ರಿಯೋ ಸ್ಟಾರ್ಟು ಮತ್ತು ಸೇರ್ಬಿಡಲಿದೆ ತಾಟಿದ ತಂತಿ ನೋಡ್ಕೊಳ್ಳಿ, 2 ಕೊಟ್ಟಿದ್ದಾರೆ. ನಂತರ ಕ್ವಶನ್ ನಂಬರ್ 4, ಮನೆಯ ಮೀಟರ್ ಬೋರ್ಡ್ನಲ್ಲಿ ಫ್ಯೂಸನ್ನು ಸಜೀವ ತಂತಿಗೆ ಸಂಪರ್ಕಿಸುವ ಬದಲು ತಟಸ್ಥ ತಂತಿಗೆ ಇದನ್ನು ಸಂಪರ್ಕಿಸಿದರೆ ಆಗುವ ಪರಿಣಾಮ ಏನು? ಏನಾಗ್ತದೆ? ಉತ್ತರ ನೋಡಿ, ವಿದ್ಯುತ್ ಉಪಕರಣಗಳಲ್ಲಿ ಸಂಪರ್ಕವು ಸಜೀವವಾಗಿರೋದ್ರಿಂದ ಕೆಲವೊಮ್ಮೆ ಪ್ರಾಣಾಂತಿಕ ವಿದ್ಯುತ್ ಆಘಾತಗಳು ಉಂಟಾಗಬಹುದು. 2ನೇ ಪಾಯಿಂಟು, ಫ್ಯೂಸ್ ಕಾರ್ಯನಿರ್ವಹಿಸುವುದರಿಂದ ವಿದ್ಯುತ್ ಉಪಕರಣಗಳು ಹಾನಿಗೊಳಗಾಗುತ್ತವೆ. ಟೋಟಲಾಗಿ 1 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ನೋಡಿ. ನಂತರ 3ನೇ ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. 2 ಅಂಕದ 3 ಪ್ರಶ್ನೆಗಳು, ಟೋಟಲಾಗಿ 6 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. 5ನೇ ಕ್ವಶನು, ಕೆಳಗಿನ ಚಿತ್ರದಲ್ಲಿ ವ್ಯಕ್ತಪಡಿಸುವ ವಿದ್ಯಮಾನವನ್ನು ವ್ಯಾಖ್ಯಾನಿಸಿ. ಇಲ್ಲಿ H ಮತ್ತು M ಯಾವ ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ? H ಮತ್ತು M ಕೇಳಿದರೆ ಯಾವುದಾಗ್ಬೋದು ಇದು? ಉತ್ತರ ನೋಡಿ, ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ಕಿರಣವು ತನ್ನ ಘಟಕ ಬಣ್ಣಗಳಾಗಿ ವಿಭಜಿಸುವುದು. ಇಷ್ಟು ಬರೆದ್ರೆ 1 ಮಾರ್ಕ್ಸು. ನಂತರ H ಕೆಂಪು, M ನೀಲಿ. H ಏನಿರ್ತದೆ? ಕೆಂಪು ಇರ್ತದೆ, M ನೀಲಿ ಬರ್ಬೋದು. ಈ ಕ್ವಶನು ಹೇಳೋಕ್ಕಾಗಲ್ಲ, ನೋಡ್ಕೊಂಡಿರಿ. ಟೋಟಲಾಗಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಜಸ್ಟ್ ನಾನು ಹೇಳ್ತಾ ಇರೋದು ನಿಮಗೆ ಕೇವಲ ಪೂರ್ವಸಿದ್ಧ ಪರೀಕ್ಷೆ ಮಾತ್ರ ಅಲ್ಲ, ಆನ್ಯುವಲ್ ಎಕ್ಸಾಮ್ಗೂ ಇದೇ ಪ್ಯಾಟರ್ನ್ ಇರೋದ್ರಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಬರೀ ನೋಟ್ಸ್ ಓದಿದ್ರೆ ಆಗೋದಿಲ್ಲ. ಇಲ್ಲಿ ಯಾವುದು ಕ್ವಶನ್ ಕೊಟ್ಟಿದ್ದಾರೆ ಇದನ್ನು ಕಂಪೇರ್ ಮಾಡಿ ಓದ್ಕೊಳ್ಳಿ. ನೀವು ನಿಮ್ಮ ನೋಟ್ಸಲ್ಲಿ ಅಥವಾ ಫೇರ್ ಬರೆದಿರ್ತೀರ, ಕಂಪೇರ್ ಮಾಡಿ ನೋಡ್ಕೊಳ್ಳಿ ಯಾವುದು ಕ್ವಶನ್ ಕೇಳಿದಾರಂತ. ಕ್ವಶನ್ ನಂಬರ್ 6, ವಾಹಕ ಒಂದರ ರೋಧವು ಆ ವಾಹಕದ ಉದ್ದ ಮತ್ತು ಆ ವಾಹಕದ ಅಡ್ಡ ಕುಸಿತದ ವಿಸ್ತೀರ್ಣದೊಂದಿಗೆ ಹೇಗೆ ಸಂಬಂಧಿಸಿದೆ? ಅಥವಾ 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಂಡುಬರುವ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಶದಲ್ಲಿ ನೀಡಲಾಗಿದೆ. ಅದನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆ ಉತ್ತರಿಸಿ. ನೋಡಿ, ವಸ್ತು ಕೊಟ್ಟಿದ್ದಾರೆ, ರೋಧಶೀಲತೆ ಕೊಟ್ಟಿದ್ದಾರೆ. ಬೆಳ್ಳಿ, ತಾಮ್ರ, ಟಂಗ್ಸ್ಟನ್, ನೈಕ್ರೋಮ್. ಈ ಕ್ವಶನು, ಬೆಳ್ಳಿ ಮತ್ತು ತಾಮ್ರದಲ್ಲಿ ಯಾವುದು ಉತ್ತಮ ವಾಹಕ, ಏಕೆ?
ಬಿ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಇವುಗಳಲ್ಲಿ ಯಾವುದನ್ನು ಬಳಸೋ ರೇಖೆ. ನೋಡಿ ಏನಾಗ್ಬೋದು ಉತ್ತರ. ವಿಡಿಯೋನ ಪಾಸ್ ಉತ್ತರ ನೋಡ್ಕೊಳ್ಳಿ, ಉತ್ತರ ಓದ್ಕೊಳ್ಳಿ. ನೀವು ನಾನು ಪ್ರತಿಯೊಂದು ಹೇಳಲ್ಲ, ವಿಡಿಯೋನ ಪಾಸ್ ನೋಡ್ಕೊಳ್ಳಿ. ಓಕೆ, 2 ಕ್ವಶನ್ಗೆ ಆನ್ಸರ್ ಇದೆ, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 7 ನೋಡಿ. ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ಸಮೀಪಕ್ಕೆ ತರಲಾಗಿದೆ. ಆಗ ಸೂಜಿಕಾಂತದ ಈ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ಚಲಿಸುವುದು. ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತ ಧ್ರುವವನ್ನು ಹೆಸರಿಸಿ. ನಿಮ್ಮ ಉತ್ತರಕ್ಕೆ ಕಾರಣವೇನು? ಉತ್ತರ ದಂಡಕಾಂತ ಧ್ರುವ ದಕ್ಷಿಣ, ಏಕೆಂದರೆ ಸಜಾತಿಯ ಧ್ರುವಗಳು ವಿಕರಿಸುತ್ತವೆ. ಇಷ್ಟು ಬರೆದ 2 ಮಾರ್ಕ್ಸ್ ಇದೆ ನೋಡಿ. ನೆಕ್ಸ್ಟು ಕೆಳಗಿನ ಪ್ರಶ್ನೆ ಉತ್ತರಿಸಿ. 3 ಅಂಕದ 3 ಪ್ರಶ್ನೆ, ಟೋಟಲಾಗಿ 9 ಅಂಕ, ಪ್ರತಿಯೊಂದಕ್ಕೆ 3 ಅಂಕ. 8ನೇ ಕ್ವಶನು, ಒಂದು ಪಿಕ್ಸ್ ಕೇಳ್ತಾರೆ ನೋಡಿ. ಒಂದು ವಸ್ತುವಿನ ಪಿನ ಮಸೂರದ 2F1 ಮತ್ತು F1ಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಎಲ್ಲ ರೇಖಾಚಿತ್ರ ನೋಡ್ಕೊಳ್ಳಿ. ಎಲ್ಲ ರೇಖಾಚಿತ್ರ ಜೊತೆಗೆ ಸ್ಥಾನ ಮತ್ತು ಸ್ವಭಾವ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ತುಂಬ ಏನಿಲ್ಲ, ಪಿನ ಮತ್ತು ನಿಮ್ನ 2 ನೋಡ್ಕೊಂಡಿರಿ. ಅದರಲ್ಲಿ ನಿಮಗೆ 3 ಮಾರ್ಕ್ಸ್ಗೆ ಕೇಳ್ತಾರೆ. ಪಿನ ಕೇಳ್ಬೋದಾ, ನಿಮ್ನ ಕೇಳ್ಬೋದು. ಜೊತೆಗೆ ಬರೀ ಚಿತ್ರ ಮಾತ್ರ ಅಲ್ಲ, ಅದರ ಸ್ಥಾನ ಮತ್ತು ಸ್ವಭಾವ ನೋಡ್ಕೊಳ್ಳಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ನೋಡಿ. ಸ್ಥಾನ 2F2ನಿಂದ ಆಚೆ ಉಂಟಾಗುತ್ತದೆ. ಸ್ವಭಾವ ಸತ್ಯತ್ವ, ತಲೆ ಕೆಳಗಾದ ಮತ್ತು ವಸ್ತುವಿಗಿಂತ ದೊಡ್ಡದ ಪ್ರತಿಬಿಂಬ. ಚಿತ್ರಕ್ಕೆ 2 ಅಂಕ, ಈ ಸ್ಥಾನ ಮತ್ತು ಸ್ವಭಾವಕ್ಕೆ 1 ಅಂಕ. ಟೋಟಲಾಗಿ 3 ಮಾರ್ಕ್ಸ್ ಕೊಡ್ತಾರೆ. ಅಟ್ಲೀಸ್ಟ್ ಏನು ಮಾಡಿ, ನೀವು ಸ್ಥಾನ ಸ್ವಭಾವ ಗೊತ್ತಾಗಿಲ್ಲ ಅಂದರೆ ಚಿತ್ರ ಬಿಡಿಸ್ಬನ್ನಿ. ಅರ್ಥ ಆಯ್ತಾ? ಸ್ಥಾನ ಸ್ವಭಾವ ಗೊತ್ತಿಲ್ಲ ಅಂದರು ಅಟ್ಲೀಸ್ಟ್ ಏನು ಮಾಡಿ, ಚಿತ್ರ ಬಿಡಿಸ್ಬನ್ನಿ. ಚಿತ್ರ ಬಿಡಿಸಿದ್ರೆ 2 ಮಾರ್ಕ್ಸ್ ಇರ್ತದೆ. ನಂತರ ಕ್ವಶನ್ ನಂಬರ್ 9, ಪ್ರಿಸ್ಬಯೋಪಿಯಾ ಎಂದರೇನು? ಈ ದೋಷಕ್ಕೆ ಕಾರಣಗಳು ಮತ್ತು ಒಂದು ಪರಿಹಾರವನ್ನು ಸೂಚಿಸಿ. ಅಥವಾ ಕ್ವಶನು, ಸಮೀಪ ದೃಷ್ಟಿ ಎಂದರೇನು? ಬೇರೆ ಪಾಯಿಂಟು, ಈ ದೋಷಕ್ಕೆ ಕಾರಣವೇನು? ಇದನ್ನು ಹೇಗೆ ಸರಿಪಡಿಸಬಹುದು? ಸಮೀಪ ದೃಷ್ಟಿ ಕೇಳಿಲ್ಲ, ದೂರದೃಷ್ಟಿ ಕೇಳ್ಬೋದು. ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಇಂಪಾರ್ಟೆಂಟ್ 2 ಕೂಡ. ಉತ್ತರ ಪ್ರಿಸ್ಬಯೋಪಿಯಾ ಹತ್ತಿರದ ಮತ್ತು ದೂರದ ವಸ್ತುಗಳೆರಡನ್ನು ನೋಡಲು ಕಷ್ಟವಾಗುತ್ತದೆ. ಕಾರಣಗಳು: ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುವುದು, ಮೊಸರು ತನ್ನ ಸ್ಥಿತಿಸ್ಥಾಪಕತ್ವ ಶಕ್ತಿಯನ್ನು ಕಳೆದುಕೊಳ್ಳುವುದು. ಪರಿಹಾರ: ಸೂಕ್ತ ದ್ವಿಸಂಗಮ ಮೊಸರದ ಬಳಕೆ. ನೋಡಿ ಇಂಪಾರ್ಟೆಂಟು. 10 ಕ್ವಶನ್ ಕೂಡ ಆನ್ಸರ್ ಇದೆ, ನೋಡ್ಕೋಬೋದು. ನಂತರ 10ನೇ ಕ್ವಶನು, ಇದು ಕೂಡ ಆನ್ಸರ್ ಇದೆ, ನೋಡ್ಕೊಳ್ಳಿ. ನಂತರ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವು 4 ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 8 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. 11ನೇ ಕ್ವಶನು, ಇಲ್ಲಿ ABC ಅಂತ ಕ್ವಶನ್ ಮಾಡ್ತಾರೆ. ABC ಅಂತ ಕ್ವಶನ್ ಮಾಡ್ತಾರೆ. ನಮಗೆ ಒಂದೇ ಕ್ವಶನ್ ಕೇಳೋದಿಲ್ಲ 4 ಮಾರ್ಕ್ಸ್ಗೆ, ABC ಅಂತ ಮಾಡ್ತಾರೆ. ಅರ್ಥ ಆಯ್ತಾ? ಬೆಳಕಿನ ಪ್ರತಿಫಲನ ಎಂದರೇನು? B ಬೆಳಕಿನ ಪ್ರತಿಫಲನ ನಿಯಮಗಳನ್ನು ನಿರೂಪಿಸಿ. C ದರ್ಪಣದ ಸಂಗಮ ದೂರ ಎಂದರೇನು? 3 ಕ್ವಶನ್ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. 10 ಕ್ವಶನು, ಅದು ಬೇಡ ಅಂದರೆ ಇದನ್ನು ಬರಿಬೋದು. ಬೆಳಕಿನ ವಕ್ರೀಭವನ ಎಂದರೇನು? ಬೆಳಕಿನ ವಕ್ರೀಭವನದ ಸ್ನೇಲ್ನ ನಿಯಮ ನಿರೂಪಿಸಿ. ಮೊಸರಕ್ಕೆ ಸಂಬಂಧಿಸಿದ ಕೆಳಗಿನವನ್ನು ವ್ಯಾಖ್ಯಾನಿಸಿ. ಧ್ರುವಕ ಕೇಂದ್ರ ಮತ್ತು ದ್ವಿತೀಕ್ ರಂಧ್ರ ಕೇಳಿದರೆ ನೋಡ್ಕೊಳ್ಳಿ. 2 ಕ್ವಶನ್ ಇಂಪಾರ್ಟೆಂಟು. 11ನೇ ಕ್ವಶನು, 10 ಕ್ವಶನ್ ಕೂಡ ಇಂಪಾರ್ಟೆಂಟು, ಮತ್ತು ಮೇಲಿನ ಕ್ವಶನ್ ಕೂಡ ಇಂಪಾರ್ಟೆಂಟು. ಬರ್ಬೋದು ನಿಮ್ಮ ಎಕ್ಸಾಮ್ಗೆ, ನೋಡ್ಕೊಂಡಿರಿ. ಉತ್ತರ ಇದು ನೋಡ್ಕೋಬೋದು. ಕಂಪ್ಲೀಟ್ ಆನ್ಸರ್ಸ್ ಇವೆ. ವಿಡಿಯೋನ ಪಾಸ್ ಇಟ್ಟು ಅಥವಾ ಸ್ಟಾಪ್ ಇಟ್ಟು ನೋಡ್ಕೊಳ್ಳಿ. ಆಮೇಲೆ 12ನೇ ಕ್ವಶನು, ಕೆಳಗೆ ಒಟ್ಟಿರುವ ವಿದ್ಯುತ್ ಮಂಡಲ ಚಿತ್ರವನ್ನು ಗಮನಿಸಿ. ಈ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ನೋಡ್ಕೊಳ್ಳಿ. ಒಟ್ಟು ರೋಧ ಮತ್ತು ವಿದ್ಯುತ್ ಪ್ರವಾಹವನ್ನು ಕೇಳಿದರೆ. B 50 ವ್ಯಾಟ್ ದರದ ಎಲೆಕ್ಟ್ರಿಕ್ ಫ್ಯಾನ್ ಒಂದು ದಿನದಲ್ಲಿ 6 ಗಂಟೆ ಕಾಲ ಬೆಳಕುತ್ತದೆ. ನೋಡ್ಕೊಳ್ಳಿ. ಉತ್ತರ ಯಾವತ್ತು ಬಿಡಿಸ್ಬೇಕಂತ. ಸೊ RP ಸೂತ್ರ ಬಳಸಿಬಿಟ್ಟು ಬಿಡಿಸ್ಬೇಕು. R1/RP = 1/R1 + 1/R2 + 1/R3 ಸೂತ್ರ ಹಾಕಿದರೆ ನಿಮಗೆ ಗೊತ್ತಾಗ್ತದೆ, ವಿದ್ಯುತ್ ಪ್ರವಾಹ ಗೊತ್ತಾಗ್ತದೆ. ಓಕೆ, ಇದೇ ರೀತಿ ಎಲ್ಲ ಕ್ವಶನ್ಸ್ ಆನ್ಸರ್ ನೋಡ್ಕೊಳ್ಳಿ. ಸೊ ನಂತರ ಈ ಭಾಗ A ಮುಗಿತು. ನಂತರ ಭಾಗ B ಬರ್ತದೆ. ಭಾಗ B ಯಲ್ಲಿ ನಿಮಗೆ ಏನಿರ್ತದೆ? ರಸಾಯನ ವಿಜ್ಞಾನ ಇರ್ತದೆ. ಅರ್ಥ ಆಯ್ತಾ? ಭಾಗ B ಯಲ್ಲಿ ಇಲ್ಲಿ ಕೂಡ ಸೇಮ್ ಪ್ಯಾಟ್ರನ್, 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸು, 4 ಮಾರ್ಕ್ಸ್ ಎಲ್ಲ ಕೂಡ ಇರ್ತವೆ. ಭೂಗೋಳಿಕ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 3 ಅಂಕ. 13ನೇ ಕ್ವಶನು, ಚಲುವೆ ಪುಡಿಯ ರಾಸಾಯನಿಕ ಸೂತ್ರ ಯಾವುದು? D COCl2 ಸರಿಯಾದ ಉತ್ತರ. ನೋಡಿ, ರಾಸಾಯನಿಕ ಸೂತ್ರಗಳನ್ನು ಕೇಳ್ತಾ ಇರ್ತಾರೆ, ನೋಡ್ಕೊಳ್ಳಿ. ಆಲ್ಮೋಸ್ಟ್ ಹೇಳ್ತಾರೆ ನಿಮಗೆ 50+ ಅಂತ ಹೇಳುವಾಗ ಯಾವೆಲ್ಲ ರಾಸಾಯನಿಕ ಸೂತ್ರ ಬರ್ತವೆ, ಯಾವೆಲ್ಲ ಇಂಪಾರ್ಟೆಂಟ್ ಹೇಳಿರ್ತೀನಿ, ನೋಡ್ಕೊಳ್ಳಿ. ಈಗ ಅಲ್ಲಿ ಚಾನಲ್ ಹಾಕಿದ್ದೀನಿ ನಿಮಗೆ, ಚಾನಲ್ ಹಾಕಿದ್ದೀನಿ, ಜಸ್ಟ್ ಓದ್ಕೊಳ್ಳಿ. ಕ್ವಶನ್ ನಂಬರ್ 14, ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಯಾವುದಾಗ್ಬೋದು ಉತ್ತರ? ಉತ್ತರ ಆಪ್ಷನ್ C, ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ಅಬ್ಸರ್ವ್ ಮಾಡಿ ನೀವು. 15ನೇ ಕ್ವಶನು, ಕೆಳಗಿನಲ್ಲಿ ಇಲ್ಲಿ ಕೊಟ್ಟಿರುವ ಸಂಯುಕ್ತದ ಅನುಸೂತ್ರವನ್ನು ಹೊಂದಿರುವ ಮತ್ತೊಂದು ರಚನಾ ಯಾವುದು? ಆಪ್ಷನ್ D.
ನಂತರ 14ನೇ ಕ್ವಶನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. 3 ಅಂಕದ 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 16ನೇದು ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ವಶನ್ನು. ಕೆಳಗಿನ ಕೊಟ್ಟಿರುವ ಚಿತ್ರದ ಮೂಲಕ ತೋರಿಸಿರುವ ಪ್ರಯೋಗದಲ್ಲಿ ಕಂದು ಬಣ್ಣವು ಧೂಮ ಉಂಟಾಗಲು ಕಾರಣವೇನು? ಕಂದು ಬಣ್ಣ ಧೂಮ ಯಾಕೆ ಉಂಟಾಗೋದು ಕೇಳಿದರು ಅವರು. ಉತ್ತರ ಸಿ. ಒಂದು ನಿಮಿಷ ಚಿತ್ರ ತೋರಿಸ್ತೀನಿ ನಿಮಗೆ, ಚಿತ್ರ ನೋಡ್ಕೊಳ್ಳಿ. ನೋಡಿ, ಕಂದು ಬಣ್ಣದ ಧೂಮ ಉಂಟಾಗಿದೆ ಅಲ್ಲಿ. ಅದು ಯಾಕೆ ಉಂಟಾಗುತ್ತೆ ಕೇಳಿದವರು. ಉತ್ತರ ನೋಡಿ, ಸೀಸದ ನೈಟ್ರೇಟ್ ವಿಭಜನೆಗೊಂಡು ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾಗುವುದರಿಂದ ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ದೊರೆಯುವ ಯಾವುದಾದ್ರು 2 ಲೋಹಗಳನ್ನು ಹೆಸರಿಸಿ. ಅದು ಬಿಡಿ, ಇದು ಬೇರೆ ಕ್ವಶನ್ ಇದು, ಅರ್ಥ ಆಯ್ತಾ? ಮೇಲಿನ ಕ್ವಶನ್ ಆನ್ಸರ್ ನೋಡಿ. ಸೀಸದ ನೈಟ್ರೇಟ್ ವಿಭಜನೆಗೊಂಡು ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾಗುವುದರಿಂದ ಏನಾಗ್ತದೆ? ಕಂದು ಬಣ್ಣದ ಧೂಮ ಉಂಟಾಗ್ತದೆ. ನಂತರ ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ದೊರೆಯುವ ಯಾವುದೇ 2 ಲೋಹಗಳನ್ನು ಹೆಸರಿಸಿ. ಯಾವೆಲ್ಲ ಬರ್ತವೆ ನೋಡಿ, ಚಿನ್ನ, ಬೆಳ್ಳಿ, ಪ್ಲಾಟಿನಮ್. ನಂತರ 18ನೇ ಕ್ವಶನು, ಹೈಡ್ರೋಜನೀಕರಣದ ಮಹತ್ವವೇನು? ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿ ಪರಿವರ್ತಿಸಬಹುದು. ವೆರಿ ಇಂಪಾರ್ಟೆಂಟ್ ಕ್ವಶನು. ಹೆಚ್ಚು ಕ್ರಿಯಾಶೀಲ ಕಬ್ಬುಗಳನ್ನು ಕಡಿಮೆ ಕ್ರಿಯಾಶೀಲ ಕಬ್ಬುಗಳನ್ನಾಗಿ ಪರಿವರ್ತಿಸಬಹುದು. ಕಾರ್ಬನ್ ಸಂಯುಕ್ತಗಳ ಅಥವಾ ಕೊಬ್ಬಿನಾಮ್ಲಗಳ ಸಂಗ್ರಹಾವಧಿ ಹೆಚ್ಚಿಸಬಹುದು. ನಂತರ ಕೆಳಗಿನ ಪ್ರಶ್ನೆ ಉತ್ತರಿಸಿ. 2 ಅಂಕದ 3 ಪ್ರಶ್ನೆ, ಒಟ್ಟಾಗಿ 6 ಅಂಕ, ಪ್ರತಿಯೊಂದಕ್ಕೆ 2 ಅಂಕ. 19 ಜೇನುಹುಳ ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನು ಸಾಮಾನ್ಯವಾಗಿ ಲೇಪಿಸಲಾಗುವುದು. ಈ ಕ್ರಮವನ್ನು ಸಮರ್ಥಿಸಿ. ಏಕೆ? ಜೇನುಹುಳ ಕುಟುಕು ಮೆಥನೋಯಿಕ್ ಆಮ್ಲವನ್ನು ಹೊಂದಿದ್ದು ಅದು ನೋವು ಮತ್ತು ಉರಿಯನ್ನು ಉಂಟು ಮಾಡುತ್ತದೆ. ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾವನ್ನು ಲೇಪಿಸಿದಾಗ ಆಮ್ಲದ ಪರಿಣಾಮ ತಟಸ್ಥಗೊಂಡು ಉರಿ ಶಮನವಾಗುತ್ತದೆ. ಪ್ರಶ್ನೆ 20 ಸಿನ್ನಬಾರ್ನಿಂದ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುತ್ತದೆ? ಅಥವಾ ಕ್ವಶನು, ಕ್ಯಾಲ್ಸಿಯಂ ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಏಕೆ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ? 2 ಪ್ರಶ್ನೆಗೆ ಉತ್ತರವೇ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಅಥವಾ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ನಂತರ 21 ಕಾರ್ಬನ್ ಸಂಯುಕ್ತಗಳು ನಿಸರ್ಗದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕಂಡುಬರುತ್ತವೆ. ಏಕೆ? ಕಾರಣವನ್ನು ಸ್ಪಷ್ಟಪಡಿಸಿ. ನಂತರ ಕೆಳಗಿನ ಪ್ರಶ್ನೆಯಲ್ಲಿ ಉತ್ತರಿಸಿ. 3 ಅಂಕದ 3 ಪ್ರಶ್ನೆ, ಕೆಳಗೆ 9 ಅಂಕ, ಪ್ರಶ್ನೆಗೆ 3 ಅಂಕ. ಇಲ್ಲಿ ಕೂಡ ನಮಗೆ ABC ಅಂತ ಕ್ವಶನ್ ಮಾಡ್ತಾರೆ, AB ಕ್ವಶನ್ ಮಾಡ್ತಾರೆ. 22 ನೋಡಿ, ಎ ಮೆಗ್ನೀಷಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜ್ವಾಲೆಯೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ. ಈ ಕ್ರಿಯೆಯನ್ನು ಅಥವಾ ಈ ಕ್ರಿಯೆ ವಿಧಾನವನ್ನು ತಿಳಿಸಿ. ಬಿ ರಾಸಾಯನಿಕ ಕ್ರಿಯೆ ನಡೆದಿದೆಯೆಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಯನ್ನು ಪಟ್ಟಿ ಮಾಡಿ. ಇನ್ನು ಅದು ಬೇಡ ಅಂದರೆ ಇನ್ನೊಂದು 10 ಕ್ವಶನ್ ಇರ್ತದೆ ನೋಡಿ. ಇಲ್ಲಿ ಯಾವೆಲ್ಲ ಕ್ವಶನ್ 10 ಕ್ವಶನ್ ಇವೆ, ಆ ಕ್ವಶನ್ ಎಕ್ಸಾಮ್ನಲ್ಲಿ 10 ಕ್ವಶನ್ ಇರ್ತವೆ. ಎ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು. ಏಕೆ? ಬಿ ಕಬ್ಬಿನ ತುಕ್ಕು ಹಿಡಿದನ್ನು ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ. 2 ಪ್ರಶ್ನೆಗೆ ಉತ್ತರ ಇವೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಅಥವಾ ಸ್ಟಾಪ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ನಂತರ 23 ಚಿತ್ರ ಕೇಳಿದರು ನೋಡಿ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗ ಗುರುತಿಸಿ. ಕೇವಲ ಚಿತ್ರ ಕೇಳೋದಲ್ಲ, ಚಿತ್ರ ಜೊತೆಗೆ ಭಾಗ ಕೂಡ ಕೇಳ್ತಾರೆ, ಆಯ್ತಾ? ಅದರಿಂದ ಚಿತ್ರ ಜೊತೆಗೆ ಭಾಗ ನೋಡ್ಕೊಳ್ಳಿ. ಆ ಚಿತ್ರದ ಭಾಗಗಳು ಗೊತ್ತಿರಬೇಕು. ಯಾವುದು ಕೇಳಿದ್ದಾರೆ ನೋಡಿ, ಈ ಚಿತ್ರ ಬಿಡಿಸ್ಬೇಕು. ಸತುವಿನ ಚೂರುಗಳು ನಿರ್ಗಮನ ನಾಳೆ ಕೇಳಿದ್ದಾರೆ. ಓಕೆ, ಚಿತ್ರ ಕೇಳ್ತಾರೆ ನಮಗೆ. ಕಡಿಮೆ ಅಂದರೂ 10 ಮಾರ್ಕ್ಸ್ ಮೇಲೆ ಚಿತ್ರ ಬರುವಂಥ ಚಾನ್ಸ್ ತುಂಬಾ ಇರ್ತದೆ, ನೋಡ್ಕೊಂಡಿರಿ. ನಂತರ 24 ಏನು ಕೇಳಿದರೆ, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ. ಬಿ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಎನ್ನುವರು ಏಕೆ? ಉತ್ತರ ಇದೆ ನೋಡ್ಕೊಳ್ಳಿ. ನಂತರ ನೆಕ್ಸ್ಟು ಕೆಳಗಿನ ಪ್ರಶ್ನೆ ಉತ್ತರಿಸಿ. 4 ಅಂಕದ 1 ಪ್ರಶ್ನೆ, 4 ಅಂಕ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವೆ ಯಾವುದಾದ್ರು 2 ವ್ಯತ್ಯಾಸಗಳನ್ನು ಬರೆಯಿರಿ. ವ್ಯತ್ಯಾಸ ಕೇಳ್ಬೋದು, ಇದು ಇಂಪಾರ್ಟೆಂಟ್ ನೋಡಿ. ಇನ್ನು ಬಿ ಕ್ವಶನು, ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅನುಸೂತ್ರ ಮತ್ತು ರಚನಾ ವಿನ್ಯಾಸ ಬರೆಯಿರಿ. ಪ್ರೊಪಿನೋಯಿಕ್ ಆಮ್ಲ, ಸೈಕ್ಲೋಹೆಕ್ಸೇನ್ ನೋಡಿ. ಎಲ್ಲ ಅನುಸೂತ್ರ ಮತ್ತು ರಚನಾ ವಿನ್ಯಾಸ ನೋಡ್ಕೊಳ್ಳಿ. ಫಿಕ್ಸ್ ಕೇಳ್ತಾರೆ ನಮಗೆ, ಅನುಸೂತ್ರ ಮತ್ತು ರಚನಾ ವಿನ್ಯಾಸ ಕೇಳ್ತಾರೆ, ನೋಡ್ಕೊಂಡಿರಿ. ಸೊ 2 ಪ್ರಶ್ನೆಗೆ ಉತ್ತರ ನೋಡ್ಕೊಳ್ಳಿ. ಸೊ ವ್ಯತ್ಯಾಸ ಕೂಡ ಕೇಳ್ಬೋದು. ನಂತರ ಅದಾದಮೇಲೆ ಭಾಗ ಸಿ ಬರ್ತದೆ, ಲಾಸ್ಟ್ ಭಾಗ. ಇದು ಯಾವುದು? ಜೀವವಿಜ್ಞಾನ ಅಥವಾ ಜೀವಶಾಸ್ತ್ರ ಅಂತ ಕರಿಬೋದು ನಾವು. ಭಾಗ ಸಿ ಜೀವಶಾಸ್ತ್ರ. ಇಲ್ಲಿ ಕೂಡ ನಮಗೆ ಸೇಮ್ ಪ್ಯಾಟ್ರನ್ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸು, 4 ಮಾರ್ಕ್ಸ್ ಇರ್ತವೆ ನೋಡಿ. ಭೂಯಾಕ ಪ್ರಶ್ನೆಗಳು 3 ಇರ್ತವೆ, ಟೋಟಲಾಗಿ 3 ಅಂಕ. 26ನೇ ಕ್ವಶನು, ಕೆಳಗಿನೊಳಲ್ಲಿ ಸಸ್ಯ ಪತ್ರರಂಧ್ರದ ಕಾರ್ಯವೆಂದರೆ? ಪತ್ರರಂಧ್ರದ ಕಾರ್ಯ ಕೇಳಿದರೆ ಏನಿದು? ಆಪ್ಷನ್ ಎ ಅನಿಲಗಳ ವಿನಿಮಯ. ಪ್ರಶ್ನೆ 27 ಸಸ್ಯಗಳ ದ್ವಿತೀಯ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಯಾವುದು ಆಗ್ಬೋದು? ಆಪ್ಷನ್ ಎ ಆಕ್ಸಿನ್. 28 ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಏನಾಗಿರ್ಬೋದು? ಇದು ಆಪ್ಷನ್ ಎ ಗೊನೋರಿಯಾ.
ಗೊನೋರಿಯಾ. ಇನ್ನು ನೆಕ್ಸ್ಟು ಕೆಳಗಿನ ಪ್ರಶ್ನೆ ಉತ್ತರಿಸಿ. 1 ಅಂಕದ 3 ಪ್ರಶ್ನೆ ಇಟ್ಲಾಗ 3 ಅಂಕ, ಪ್ರಶ್ನೆಗೂ 1 ಅಂಕ. 29 ಸ್ತನಿಗಳಲ್ಲಿ ರಕ್ತದ ಇಮ್ಮಡಿ ಪರಿಚಲನೆಯು ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅಗತ್ಯ ಅಥವಾ ಅಗತ್ಯ ಹೇಗೆ? ಉತ್ತರ: ಇಮ್ಮಡಿ ಪರಿಚಲನೆಯು ದೇಹಕ್ಕೆ ಹೆಚ್ಚು ಸುಸ್ಥಿರ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪೂರೈಕೆ ಮಾಡುತ್ತದೆ. ಸ್ಥಿರ ದೇಹ ತಾಪ ಹೊಂದಲು ಅಗತ್ಯವಾದ ಹೆಚ್ಚಿನ ಶಕ್ತಿಯನ್ನು ಉತ್ಪಾದಿಸುತ್ತದೆ. 30ನೇ ಕ್ವಶನು. ಕೇಸರ ಮಾತ್ರ ಹೊಂದಿರುವ ಹೂವುಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ: ಇಲ್ಲ, ಏಕೆಂದರೆ ಹೂವು ಏಕಲಿಂಗಿಯಾಗಿದೆ. ಹೂವು ಕೇವಲ ಪುರುಷ ಸಂತತಿ ಭಾಗವನ್ನು ಹೊಂದಿದೆ. DNA ಸ್ವಪ್ರತಿಕರಣ ಎಂದರೇನು? ಉತ್ತರ: ಕೋಶ ವಿಭಜನೆಯ ಸಿದ್ಧತಾ ಹಂತದಲ್ಲಿ ಜೀವಕೋಶದ DNA ತನ್ನನ್ನು ತಾನು ನಕಲುಗೊಳಿಸಿಕೊಳ್ಳುತ್ತದೆ ಅಥವಾ ನಕಲು ಮಾಡಿಕೊಳ್ಳುತ್ತದೆ. ಇದನ್ನು DNA ಸ್ವಪ್ರತಿಕರಣ ಎನ್ನುತ್ತಾರೆ. ನಂತರ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇವೇನು 2 ಅಂಕ ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 4 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಸಿಲುಕಡೆ ಚಿತ್ರ ಕೇಳಿದರೆ ಚಿತ್ರ ಕೊಟ್ಟಿದ್ದಾರೆ. ಯಾವುದು? ನೆಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಬಹುಮನಿನ ಕೋಶವನ್ನು ಗುರುತಿಸಿ. ಬಹುಮನಿನ ಕೋಶ ಕೇಳಿದರೆ ನೋಡ್ಕೊಳ್ಳಿ. ನೆಫ್ರಾನ್ ಚಿತ್ರ ಕೇಳ್ಬೋದು ನಿಮಗೆ 2 ಮಾರ್ಕ್ಸಿಗೆ. ಸೊ ನೋಡಿ, ನಿಮ್ಮ ಸ್ಕೂಲಲ್ಲಿ ಯಾರು ಕಳಿಸಿದ್ದಾರೆ ನಿಮಗೆ ಚಿತ್ರವನ್ನು ಆ ರೀತಿ ಬಿಡಿಸಿ. ನಂತರ 33 ಪರಾವರ್ತಿತ ಚಾಪ ಎಂದರೇನು? ಅನೇಕ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಕಾರ್ಯನಿರ್ವಹಣೆಯ ಪರಿಣಾಮಕಾರಿ ಮಾರ್ಗಗಳಿಸಿವೆ ಏಕೆ? ನೋಡ್ಕೊಳ್ಳಿ, ಉತ್ತರ ಇದೆ. ನಂತರ ಕೆಳಗಿನ ಪ್ರಶ್ನೆ ಉತ್ತರಿಸಿ. 3 ಅಂಕದ 3 ಪ್ರಶ್ನೆ, ಟೋಟಲಾಗಿ 9 ಅಂಕ. ನೋಡಿ, ಚಿತ್ರ ಕೇಳ್ತಾರೆ. ಮೆದುಳು ಅಥವಾ ಹೃದಯ, ಎರಡರಲ್ಲಿ ಒಂದು ಬಂದೇ ಬರ್ತದೆ. 34 ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗ ಗುರುತಿಸಿ. ಹೈಪೋಥಾಲಮಸ್, ಪಾನಸ್ ಕೇಳಿದ್ದಾರೆ. ನೋಡಿ, ಹೈಪೋಥಾಲಮಸ್ ಮತ್ತು ಪಾನಸ್ ಎಲ್ಲಿ ಬರ್ತದೆ ನೋಡಿ. ಹೈಪೋಥಾಲಮಸ್ ಮತ್ತು ಪಾನಸ್, ಮೆದುಳು ಅಲ್ಲ ಹೃದಯ, ಎರಡರಲ್ಲಿ ಮುಂದೆ ಬರ್ತದೆ. ನೋಡ್ಕೊಳ್ಳಿ ಚೆನ್ನಾಗಿ. ಅನಾಲಿಸಮ್ ಕೂಡ. 35 ತಂದೆಯಿಂದಲೇ ಮಗುವೊಂದರ ಲಿಂಗ ನಿರ್ಧರಣೆ ಆಗುತ್ತದೆ ಏಕೆ? ಬಿ. ಹಳದಿ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ. ಕ್ಯಾಪಿಟಲ್ YY ಹಸಿರು ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ YY ಸಂಕಲನಗೊಳಿಸಿದೆ. ಆಗ F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ತೋರಿಸುವ ಚೆಕ್ಕರ್ ಬೋರ್ಡ್ ಬರೆಯಿರಿ. ಚೆಕ್ಕರ್ ಬೋರ್ಡ್ ಕೇಳ್ಬೋದು, ವೆರಿ ಇಂಪಾರ್ಟೆಂಟು. ಸೊ ಅದು ಪೂರೈಸಿದ ಪರೀಕ್ಷೆ ಇರ್ಬೋದು, ಅನಾಲಿಸಮ್ ಇರ್ಬೋದು, ನೋಡ್ಕೊಂಡೋಗಿ. ನಂತರ 10 ಕ್ವಶನ್ ಕೊಟ್ಟಿದ್ದಾರೆ, ಇವು ನೋಡ್ಕೊಳ್ಳಿ. ಇದು ಕೂಡ ಚೆಕ್ಕರ್ ಬೋರ್ಡ್ ಮೇಲೆ ಕ್ವಶನ್ ಇವೆ, ಅರ್ಥ ಆಯ್ತಾ? ಸೊ ನೋಡಿ, ಚೆಕ್ಕರ್ ಬೋರ್ಡ್ ಮೇಲೆ ಕ್ವಶನ್ ಇದೆ, ನೋಡ್ಕೊಳ್ಳಿ. ಉತ್ತರ ಕೂಡ ಉತ್ತರವೇ. ಚೆಕ್ಕರ್ ಬೋರ್ಡ್ ಈಸಿ ಬರ್ತದೆ ನೋಡಿ, ತುಂಬಾ ಈಸಿ ಅನ್ಕೋತೀನಿ. ಆದರೆ ಚೆನ್ನಾಗಿ ನೋಡ್ಕೊಳ್ಳಿ. ಕನ್ಫ್ಯೂಸ್ ಆದರೆ ಎಲ್ಲ ತಪ್ಪಾಗ್ತದೆ. ಕನ್ಫ್ಯೂಸ್ ಹಾಕೋಬೇಡಿ. ಏನು ಬುಕ್ಲಿ ಯಾವ ರೀತಿ ಬಿಡಿಸಿದ್ದಾರೆ ಅದು ನೋಡ್ಕೊಳ್ಳಿ, ಗೊತ್ತಾಗ್ತದೆ. 36 ಏನು ಕೇಳಿದ್ದಾರೆ? ಇಲ್ಲಿ ಕೂಡ ABC ಕ್ವಶನ್ ಬಿಟ್ಟಿದ್ದಾರೆ ನೋಡಿ. ಈ ಹುಲ್ಲು, ಕಪ್ಪೆ, ಹಾವು ಈ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾಸ್ತ್ರದಲ್ಲಿ 100 J ನಷ್ಟು ಶಕ್ತಿಯ ಪ್ರಮಾಣ ಕಂಡುಬಂದರೆ 3ನೇ ಪೋಷಣಾಸ್ತ್ರದ ಜೀವಲಿನ ಶಕ್ತಿಯ ಪ್ರಮಾಣವನ್ನು ಕಂಡುಹಿಡಿಯಿರಿ. ಇದೇ ರೀತಿ ABC ಕ್ವಶನ್ಸ್ ಇವೆ, ನೋಡ್ಕೊಳ್ಳಿ. AB ಅಥವಾ ಕ್ವಶನ್ಗಳು ನೋಡ್ಕೊಳ್ಳಿ. ಆಮೇಲೆ 4 ಮಾರ್ಕ್ಸ್ ಕ್ವಶನ್ಸು ಒಂದಿರ್ತದೆ, ಟೋಟಲಾಗಿ 4 ಮಾರ್ಕ್ಸು. ಸೊ 2 ಕ್ವಶನ್ ಕೊಡ್ತಾರೆ ಚಾಯ್ಸು. ನಿಮಗೆ ಯಾವುದು ಈಸಿ ಇರ್ತದೆ ಅದನ್ನು ಬರೀರಿ. ಸಸ್ಯಗಳಲ್ಲಿ ಸೈಲೇಮ್ ಅಂಗಾಂಶದಿಂದ ನೀರಾವರಿಯ ವಸ್ತುಗಳು ಹೇಗೆ ಸಾಗಿಸಲ್ಪಡುತ್ತವೆ ವಿವರಿಸಿ. ಇನ್ನು B. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದ್ರು 4 ವಿಧಾನಗಳನ್ನು ಬರೆಯಿರಿ. ವಿಧಾನಗಳು ನೋಡ್ಕೊಳ್ಳಿ, ಬರ್ಬೋದು. ಸೊ ಇದೇ ರೀತಿ ಕ್ವಶನ್ಸ್ ನೋಡ್ಕೊಳ್ಳಿ. ಸ್ಟುಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ನಂತರ ಲಾಸ್ಟ್ ಕ್ವಶನ್ನು 5 ಮಾರ್ಕ್ಸಿಗೆ ಕ್ವಶನ್ ಇರ್ತದೆ ಒಂದು, ಟೋಟಲಾಗಿ 5 ಮಾರ್ಕ್ಸು. ಸೊ ನಿಮಗೆ ಇಲ್ಲಿ 2 ಚಾಯ್ಸ್ ಕೊಡ್ತಾರೆ, ಅರ್ಥ ಆಯ್ತಾ? AB ಅಂತ ಒಂದು ಕಡೆ ಕೊಡ್ತಾರೆ, ಇನ್ನೊಂದು ಕಡೆ AB ಕೊಡ್ತಾರೆ. ನಿಮ್ಮ ಇಷ್ಟ ಯಾವುದು ನಿಮಗೆ ಈಸಿ ಅನಿಸ್ತದೆ ಅದನ್ನು ಬರೀರಿ, ಅರ್ಥ ಆಯ್ತಾ? ಹೈಡ್ರಾ, ಸ್ಪೈರೋಗೈರ್ ಮತ್ತು ಅಮೀಬಾಗಳಲ್ಲಿ ಹೇಗೆ ಮರಿಜೀವಿಗಳು ಉಂಟಾಗುತ್ತವೆ ಸಂಕ್ಷಿಪ್ತವಾಗಿ ವಿವರಿಸಿ. B. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಯನ್ನು. ಅಂತ ಕ್ವಶನ್ ಕೂಡ ಇದೆ, ನೋಡ್ಕೊಳ್ಳಿ. ಇದೇ ರೀತಿ ಚೆನ್ನಾಗಿ ಓದ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಜೊತೆಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಏನೇ ಡೌಟ್ ಇರಲಿ ಕಮೆಂಟ್ ಮಾಡಿ. ಇದಷ್ಟೇ ಅಲ್ಲದೆ ಇನ್ನೂ ಕೂಡ ನಮಗೆ ಬೋರ್ಡ್ರು ಟೋಟಲಾಗಿ 3 ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಕೂಡ 3 ಇವೆ ಮಾಡೆಲ್ ಕ್ವಶನ್ ಪೇಪರ್ಸು. ಅವನು ಚೆನ್ನಾಗಿ ಓದ್ಕೊಳ್ಳಿ, ಯಾಕಂದರೆ ಅದೇ ಪ್ಯಾಟ್ರನಲ್ಲಿ ನಿಮ್ಮ ಕ್ವಶನ್ ಬರೋದ್ರಿಂದ ಚೆನ್ನಾಗಿ ಓದ್ಕೊಂಡು ಹೋಗಿ. ಮತ್ತು ನಾನು ಹಾಕಿರುವ 50+ ಅಂಕಗಳ ಪಾಸಿಂಗ್ ಪ್ಯಾಕೇಜು ಅದನ್ನು ನೋಡ್ಕೊಳ್ಳಿ. ಆರಾಮಾಗಿ ನೀವು 50+ ಅಂಕಗಳು ಗಳಿಸ್ತೀರಾ. ಫ್ರೆಂಡ್ಸ್ ಶೇರ್ ಮಾಡಿ, ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.